ನಾನಿವಾಗ ತಮ್ಗಳಿಗೆಲ್ಲ ಮೈಸೂರು ಸ್ಟೈಲ್ ಒಂದು ಮಟನ್ ಸಾಂಬಾರನ್ನ ಮಾಡಿ ತೋರಿಸ್ಕೊಡ್ತೀನಿ. ನಾವು ಇದನ್ನು ಮಸಾಲೆನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ನಾವೆಲ್ಲ ಅಡುಗೆ ಮಾಡಬೇಕಾದ್ರೆ ಇದನ್ನೇ ಮಸಾಲೆ ಜಾಸ್ತಿ ಯೂಸ್ ಮಾಡ್ತೀವಿ ಯಥೇಚ್ಛವಾಗಿ. ಇದನ್ನು ಪೇಸ್ಟ್ ಮಾಡ್ಕೊಡ್ತೀನಿ ನಾನು. ಇವಾಗ ಮಟನಲ್ಲಿ ಯಾವತ್ತೂ ಎಣ್ಣೆ ಕಡಿಮೆ ಹಾಕಬೇಕಾದ್ರೆ ಮಟನಲ್ಲಿ ಫ್ಯಾಟ್ನೆಸ್ ಇರುತ್ತೆ, ರಿಚ್ ಫ್ಯಾಟ್ ಇರುತ್ತೆ. ಎಣ್ಣೆ ಕಡಿಮೆ ಆಗ್ತಷ್ಟು ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಿಮ್ಮ ಕೈಯೆಲ್ಲ ಅಂಟಿಸುತ್ತೆ, ಜಾಸ್ತಿ ಇದಾಗುತ್ತೆ. ಕಡಿಮೆ ಉಪಯೋಗಿಸೋಕ್ಕೆ ಸಾಕು ಸರ್. ಮೈಸೂರಲ್ಲಿ ಮಟನ್ ಬಂದು ಸರ್ ನಿಮಗೆ ಎಲ್ಲ ಅಕ್ಕಪಕ್ಕ ಸಂತೆ ಇದೆ. ಕಿರುಗಾವಲು ಸಂತೆ ಇದೆ, ನಿಮಗೆ ಪಾಂಡುಪುರ ಸಂತೆ ಸಿಗುತ್ತೆ, ಚಂದ್ರಾಪಣ್ಣ ಸಿಗುತ್ತೆ, ಒಳನ್ಸ್ಪುರ ಸಿಗುತ್ತೆ, ಶಿರಾವರೆಗೂ ಹೋಗ್ತಾರೆ ಸರ್. ಅಲ್ಲಿಂದೆಲ್ಲ ಬರುತ್ತೆ, ಅಕ್ಕಪಕ್ಕ ಊರಿಂದೆಲ್ಲ ಬರುತ್ತೆ ಸರ್. ನಂಜನಗೂಡಲ್ಲಿಂದ ಬರುತ್ತೆ, ಎಲ್ಲ ಬರುತ್ತೆ ಸರ್. ಸರ್ ಈ ಮಸಾಲೆ ಬಂದು ಮೈಸೂರು ಕಾಮನಾಗಿ ಎಲ್ಲರ ಮನೇಲೂ ಮಾಡೋ ಮಸಾಲೆನೇ ಇದೆ ಸರ್. ಇದರಲ್ಲಿ ಮೈಸೂರು ನಿಮ್ಗೆ ಯಾರೇ ಮನೇಲಿ ಹೋದ್ರೆ ಇದೇ ಥರ ಸಾಂಬಾರು ಬರೋದು, ಮ್ಯಾಕ್ಸಿಮಮ್ ಇದೇ ಥರ ಸಾಂಬಾರು ಮಾಡೋದು ಸರ್. ಸರ್ ಇದನ್ನು ಕುಕ್ಕರ್ಲೂ ಬೇಯಿಸ್ಬೋದು, ಹಾಗೆ ಬೇಯಿಸು ಚೆನ್ನಾಗಿರುತ್ತೆ ಸರ್. ಕುಕ್ಕರ್ಗಿಂತ ನಿಮಗೆ ಫೀಲಿಂಗ್ ಚೆನ್ನಾಗಿ ಸಿಗಬೇಕಂದ್ರೆ ನೀವು ಹಾಗೆ ಬೇಯಿಸಬೇಕು. ಇದೇನಕ್ಕಂದರೆ ಇದು ಒಂದು ಸ್ವಲ್ಪ ನಿಮಗೆ ಘಾಟ್ ಅನಿಸುತ್ತಲ್ಲ, ಖಾರದ ಪುಡಿ ಇದೆಲ್ಲ ಘಾಟ್ ಇರುತ್ತಲ್ಲ, ಆ ಘಾಟ್ ಹೊಡೆಯುತ್ತೆ. ಈಗ ತಮಗೆ ಮಟನ್ ಸಾಂಬಾರು ರೆಡಿ ಇದೆ ಸರ್. ನಾನಿವಾಗ ತಮಗೋಸ್ಕರ ಮಟನ್ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ. ಇಲ್ಲೇ ಶಿವರಾಂಪೇಟೆ ಇರೋದು. ನಾನು 14 ವರ್ಷದಿಂದ ಈ ಹೋಟ್ಲು ನಡೆಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ. ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀನಿ ಸರ್. ಸರ್ ನಮ್ಮಲ್ಲಿ ಮಟನ್ ಪಲಾವ್ ಇದೆ ಸರ್, ತುಂಬ ಮೂವಿಂಗ್ ಇದೆ. ಮಟನ್ ಚಾಪ್ಸು, ಕೈಮಾ, ಬೋಟಿ, ತಲೆಮಾಂಸ, ಫಿಶ್ಶು, ಕಬಾಬು, ಲಾಲಿಪಪ್ಪು, ಚಿಲ್ಲಿ ಚಿಕನ್ ಚಾಪ್, ಚಿಕನ್ ಫ್ರೈ, ಫಿಶ್ ತಾವಾ ಫ್ರೈ, ಎಲ್ಲ ಐಟಮ್ ಇದೆ. ನಮ್ಮಲ್ಲಿ ಯಾವ ಐಟಮ್ ಚೆನ್ನಾಗಿಲ್ಲ ಅಂತ ಯಾವುದಿಲ್ಲ, ಎಲ್ಲ ಐಟಮ್ ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಡ್ತಾರೆ, ಎಲ್ಲ ಈಕ್ವಲಾಗಿ ಮೂವಿರ್ತದೆ ಸರ್. ನಮ್ಮ ಕಸ್ಟಮರೆಲ್ಲ ಫ್ಯಾಮಿಲೀಸು, ಸ್ಟೂಡೆಂಟ್ಸು, ಆಮೇಲೆ ಬೆಂಗಳೂರಿಂದ ಟೂರಿಸ್ಟ್ಗಳು ತುಂಬ ಬರ್ತಾರೆ. ಈಗಂತೂ ಟೂರಿಸ್ಟ್ಗಳು ತುಂಬ ಬರ್ತಾ ಇದ್ದಾರೆ ಸರ್. ಬಕಾಸುರ ತಾಲಿಯಲ್ಲಿ ನಿಮಗೆ 8 ಥರ ಸ್ಟಾರ್ಟರ್ಸ್ ಬರುತ್ತೆ ಸರ್. ಒಂದು ಕಂಪ್ಲೀಟ್ ಬೀಗ್ರೂಟ ಪ್ಲೇಟಲ್ಲಿ ಹೇಗಿರುತ್ತೆ ಆ ಥರ ಕಂಪ್ಲೀಟ್ ಊಟ ಒಂದೇ ಸಲ ಕೊಟ್ಬಿಡ್ತೀವಿ ನಿಮಗೆ. ನಮ್ಮ ಹೋಟ್ಲಲ್ಲಿ ಬಕಾಸುರ ಬಾಡೂಟ ಅಂತ ಒಂದು ಮೀಲ್ ಇದೆ. ಅದರಲ್ಲಿ ನಿಮಗೆ 8 ಥರ ಸ್ಟಾರ್ಟರ್ಸ್ ಬರುತ್ತೆ. ಮಟನ್ ಪಲಾವ್ ಬರುತ್ತೆ, ಮುದ್ದೆ ಬರುತ್ತೆ, ಅನ್ಲಿಮಿಟೆಡ್ ರೈಸ್ ಬರುತ್ತೆ, ಹಾಗೆ ಮಟನ್ ಸಾಂಬಾರು ಬರುತ್ತೆ. ನಾನಿವಾಗ ತಮ್ಗಳಿಗೆಲ್ಲ ಮೈಸೂರು ಸ್ಟೈಲ್ ಒಂದು ಮಟನ್ ಸಾಂಬಾರನ್ನ ಮಾಡಿ ತೋರಿಸ್ಕೊಡ್ತೀನಿ. ಸಿಂಪಲ್ ಆದ ವಿಧಾನವಾಗಿ ಮಾಡ್ಕೊಡ್ತೀನಿ, ಜಾಸ್ತಿ ಮಸಾಲೆ ಇರೋಲ್ಲ, ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ. ಅದಕ್ಕೆ ಫಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದ. ನಾನು ಇದಕ್ಕೆ ಈರುಳ್ಳಿ ಮಸಾಲೆ ಮಾಡ್ತೀನಿ ಫಸ್ಟು ಮೊದಲಿಗೆ. ಅದು ಈರುಳ್ಳಿ ಮಸಾಲೆಗೆ ಬೇಕಾಗಿರೋದು ಫಸ್ಟ್ ಈರುಳ್ಳಿ, 1 ಇಡೀ ಈರುಳ್ಳಿ, ಹಾಗೂ ಅದಕ್ಕೆ ಚಕ್ಕೆ, 2 ಚಕ್ಕೆ, ಒಂದು 4 ಲವಂಗ, ಹಾಗೂ 1-2 ಏಲಕ್ಕಿ, ಜೊತೆಗೆ 1-2 ಕಾಳು ಮೆಣಸು ಹಾಕೋಣ. ಇದಕ್ಕೆ 1 ಸ್ಪೂನು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಬಂದು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅರಶಿನ ಈರುಳ್ಳಿಗೆ ಮುಖ್ಯವಾಗಿ ಮೇಯ್ನ್ ಬಂದು ಅರಶಿನ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್. ಇದ್ರ ಜೊತೆಗೆ ಟೊಮೊಟೊ ಸೇರಿಸಿ ನಾವು ಪೇಸ್ಟ್ ಮಾಡೋದ, 1 ಟೊಮೊಟೊ ಹಾಕ್ತಾಯಿದ್ದೀನಿ. ನಾವು ಇದನ್ನು ಮಸಾಲೆನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ನಾವೆಲ್ಲ ಅಡುಗೆ ಮಾಡಬೇಕಾದ್ರೆ ಇದನ್ನೇ ಮಸಾಲೆ ಜಾಸ್ತಿ ಯೂಸ್ ಮಾಡ್ತೀವಿ ಯಥೇಚ್ಛವಾಗಿ. ಇದನ್ನು ಪೇಸ್ಟ್ ಮಾಡ್ಕೊಡ್ತೀನಿ ನಾನು. ಇವಾಗ ಈರುಳ್ಳಿ ಮಸಾಲೆ ರೆಡಿ ಇದೆ, ಇದೇ ಮೇಯ್ನು ಮಟನ್ ಸಾಂಬಾರಿಗೆ, ಇದೇ ಮೇಯ್ನು. ಇವಾಗ ಮಟನ್ ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ. ಇದು ಪ್ಯೂರ್ ಸನ್ಫ್ಲವರ್ ಆಯಿಲ್ ಸರ್. ನಮ್ಮ ಹೋಟ್ಲಲ್ಲಿ ಇದನ್ನೇ ಉಪಯೋಗಿಸೋದು, ಯಾಕಂದರೆ ನಿಮಗೆ ನೋ ಕೆಮಿಕಲ್ ಇರುತ್ತೆ, ಲೈಟ್ ಆಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ನಿಮಗೆ ರುಚಿಕರವಾಗಿರುತ್ತೆ. 100 ಗ್ರಾಮ್ ಸಾಕು, ಜಾಸ್ತಿ ಬೇಡ. ಮಟನಲ್ಲಿ ಯಾವತ್ತೂ ಎಣ್ಣೆ ಕಡಿಮೆ ಹಾಕಬೇಕಾದ್ರೆ ಮಟನಲ್ಲಿ ಫ್ಯಾಟ್ನೆಸ್ ಇರುತ್ತೆ, ರಿಚ್ ಫ್ಯಾಟ್ ಇರುತ್ತೆ. ಎಣ್ಣೆ ಕಡಿಮೆ ಆಗ್ತಷ್ಟು ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಿಮ್ಮ ಕೈಯೆಲ್ಲ ಅಂಟಿಸುತ್ತೆ, ಜಾಸ್ತಿ ಇದಾಗುತ್ತೆ. ಕಡಿಮೆ ಉಪಯೋಗಿಸೋಕ್ಕೆ ಸಾಕು. ಈಗ ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮಸಾಲೆ ಇದೆ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ, 1 ಇಡೀ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿಗೆ ಈಗ ಮಟನ್ ಹಾಕೊಳ್ಳೋದ, 1 kg ಮಟನ್ ಇದೆ ಸರ್. ಮೈಸೂರಲ್ಲಿ ಮಟನ್ ಬಂದು ಸರ್ ನಿಮಗೆ ಎಲ್ಲ ಅಕ್ಕಪಕ್ಕ ಸಂತೆ ಇದೆ. ಕಿರುಗಾವಲು ಸಂತೆ ಇದೆ, ನಿಮಗೆ ಪಾಂಡುಪುರ ಸಂತೆ ಸಿಗುತ್ತೆ, ಚಂದ್ರಾಪಣ್ಣ ಸಿಗುತ್ತೆ, ಒಳನ್ಸ್ಪುರ ಸಿಗುತ್ತೆ, ಶಿರಾವರೆಗೂ ಹೋಗ್ತಾರೆ ಸರ್. ಅಲ್ಲಿಂದೆಲ್ಲ ಬರುತ್ತೆ, ಅಕ್ಕಪಕ್ಕ ಊರಿಂದೆಲ್ಲ ಬರುತ್ತೆ ಸರ್. ನಂಜನಗೂಡಲ್ಲಿಂದ ಬರುತ್ತೆ, ಎಲ್ಲ ಬರುತ್ತೆ ಸರ್. ಇದು ಚೆನ್ನಾಗಿ ಫ್ರೈ ಆಗಬೇಕು, ನೀರು ಸುಂಡಬೇಕು. ಇವಾಗ ನೀರು ಸುಂಡಿದೆ ಇಲ್ಲ. ಇವಾಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಸರ್. ಈ ಮಸಾಲೆ ಬಂದು ಮೈಸೂರು ಕಾಮನಾಗಿ ಎಲ್ಲರ ಮನೇಲೂ ಮಾಡೋ ಮಸಾಲೆನೇ ಇದೆ ಸರ್. ಇದರಲ್ಲಿ ಮೈಸೂರು ನಿಮ್ಗೆ ಯಾರೇ ಮನೇಲಿ ಹೋದ್ರೆ ಇದೇ ಥರ ಸಾಂಬಾರು ಬರೋದು, ಮ್ಯಾಕ್ಸಿಮಮ್ ಇದೇ ಥರ ಸಾಂಬಾರು ಮಾಡೋದು ಸರ್. ಸರ್ ಇವಾಗ ಮೈಸೂರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಸರ್, ಗುಡ್ಡೆ ಮಾಂಸ ಅಂತ ಸಿಗುತ್ತೆ ನಿಮಗೆ. ಭಾನುವಾರ ಟೈಮು ನಿಮಗೆ KG ಕೊಪ್ಪಲು, ಹಾಗೂ ಕುಂಬಾರ ಕೊಪ್ಪಲು, ಪಡವರಳ್ಳಿಗೆಲ್ಲ ಹೋದರೆ ನಿಮಗೆ ಗುಡ್ಡೆ ಮಾಂಸ ಅಂತ ಸಿಗುತ್ತೆ. ಗುಡ್ಡೆ ಮಾಂಸ ಅಂತ ಬಂದರೆ ನಿಮಗೆ ತಲೆಮಾಂಸ ಹಾಕಿರ್ತಾರೆ, ಬೋಟಿ ಹಾಕಿರ್ತಾರೆ, ಮಟನ್ ಹಾಕಿರ್ತಾರೆ, 3 ಮಿಕ್ಸ್ ಮಾಡಿ ಒಂದು ಪ್ಯಾಕೆಟ್ ಕೊಡ್ತಾರೆ KG. ಅದು ನಿಮಗೆ ಮಟನ್ನಲ್ಲಿ ಇನ್ನೊಂದು ಫ್ಲೇವರ್ ಸಿಗುತ್ತೆ, ಯಾಕಂದರೆ ಬೋಟಿನೂ ಆ್ಯಡ್ ಆಗಿರುತ್ತೆ, ತಲೆಮಾಂಸನೂ ಆಗುತ್ತೆ. ಅದು ಮೂರು ಥರ ಪದಾರ್ಥ ಆ್ಯಡ್ ಆಗಿದ್ದರಿಂದ ನಿಮಗೆ ಫ್ಲೇವರೇ ಬೇರೆ ಥರ ಸಿಗುತ್ತೆ, ನಿಮಗೆ ಇನ್ನೊಂದು ಥರ ಫ್ಲೇವರ್ ಇರುತ್ತೆ. ಅದಂದರೆ ತಿನ್ನೋರಿಗೆ ಮಜಾ ಗೊತ್ತು, ಅದ್ರ ಮಜಾ ತಿಂದಿರೋರಿಗೆ ಗೊತ್ತಿರುತ್ತೆ ಅದ್ರ ಮಜಾ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, 1-2 ಬೌಲ್ ನೀರು ಹಾಕೋದ ಸರ್. ಇದನ್ನು ಕುಕ್ಕರ್ಲೂ ಬೇಯಿಸ್ಬೋದು, ಹಾಗೆ ಬೇಯಿಸು ಚೆನ್ನಾಗಿರುತ್ತೆ ಸರ್. ಕುಕ್ಕರ್ಗಿಂತ ನಿಮಗೆ ಫೀಲಿಂಗ್ ಚೆನ್ನಾಗಿ ಸಿಗಬೇಕಂದ್ರೆ ನೀವು ಹಾಗೆ ಬೇಯಿಸಬೇಕು. ಬಲ್ತಿರೋದಿದ್ದರೆ ನೀವು ಕುಕ್ಕರ್ ಹಾಕ್ಬಿಟ್ಟು, ಇದು ಎಳೆದಿದೆ, ನಿಮ್ಗೆ ಹೀಗೆ ಬೇಯಿಸ್ಬೋದು ಸರ್. ಒಂದು 1/4 ಗಂಟೆ ಬೇಯಿಸಿದ್ರೆ ಸಾಕು. ಆಮೇಲೆ ಒಂದು ಕಾಯಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿ ಇರುತ್ತೆ. ಮಟನ್ ಮಸಾಲೆ ಬೇಯ್ತಾ ಇದೆ. ಇದಕ್ಕೆ ನಾವು ಖಾರದ ಪುಡಿ, ಧನಿಯಾ ಪುಡಿ ಆ್ಯಡ್ ಮಾಡೋದ. ಇದು ಧನಿಯಾ ಪುಡಿ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಜಾಸ್ತಿ ಇರುತ್ತಲ್ಲ, 4 ಸ್ಪೂನ್ ಹಾಕ್ತೀನಿ. ಇದು ಖಾರದ ಪುಡಿ, ಧನಿಯಾ ಪುಡಿ ಮಿಕ್ಸ್ ಆಗಿದೆಯಲ್ಲ, ಇದನ್ನು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಈಕ್ವಲ್ ರೇಷಿಯಲ್ಲಿ ಹಾಕ್ತೀನಿ.
ಇದಕ್ಕೆ ನಾವು 50-50 ರೇಷಿಯಲ್ಲಿ ಬ್ಯಾಡಿಗೆ ಮಿಕ್ಸ್ ಮಾಡ್ತೀವಿ, ಅದರಿಂದ ಖಾರ ಜಾಸ್ತಿ ಬರಲ್ಲ. ಈಗ ಗರಂ ಮಸಾಲ ಒಂದು ಪೌಡರ್ ಹಾಕ್ತಾಯಿದ್ದೀನಿ, ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. 1 kgಗೆ ಒಂದು ಒಳ ಹಿಡಿಗಿಂತ ಸಣ್ಣದಾಗಿ ಇಷ್ಟು ಹಾಕೋದು ಸರ್. ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಇದಕ್ಕೆ. ಮೆಂತ್ಯ ಸೊಪ್ಪು ನಿಮಗೆ ಫ್ಲೇವರ್ ಬರುತ್ತೆ. ಚಿಕ್ಕಿ ಸೊಪ್ಪು ಹಾಕ್ಬೋದು ಸರ್ ಇದಕ್ಕೆ. ನಾನು ಇವತ್ತು ಚಿಕ್ಕಿ ಸೊಪ್ಪು ತಂದಿಲ್ಲ ಹಾಕ್ತಾಯಿದ್ದೆ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಮಸಾಲೆ ಬೇಯಲಿ, ಒಂದು 1/4 ಗಂಟೆ ಬೇಯಲಿ. ಇದೊಂದು 15 ನಿಮಿಷ ಬೆಂದಿರುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಕಾಯಿ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ಸರ್. ಇವಾಗ ಮಟನ್ 15 ನಿಮಿಷ ಚೆನ್ನಾಗಿ ಬೆಂದಿದೆ ಸರ್. ಇವಾಗ ಒಂದು ಸ್ವಲ್ಪ ಕಾಯಿ ಆ್ಯಡ್ ಮಾಡಿದೆ, ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದನ್ನು ಆ್ಯಡ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬೆಂದರೆ ಸಾಕು. ಇದು ತಿಕ್ನೆಸ್ಗೋಸ್ಕರ ನಾನು ಕಾಯಿ ಹಾಕಿರೋದು. 2 ಸ್ಪೂನ್ ಹಾಕಿದ್ದೀನಿ ಸರ್, ಜಾಸ್ತಿ ಬೇಕಾಗಿಲ್ಲ. ಸಾಂಬಾರು ಜಾಸ್ತಿ ಬೇಕಂದ್ರೆ ಹಾಕು, ನಮಗೆ ಸಾಲಕ್ಕು ಮನೆಯವರು 4 ಜನ ಇದ್ದರೆ ಇಷ್ಟು ಸಾಂಬಾರು ಮಾಡ್ಕೊಂಡು ಸಾಕಾಗುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ, ಕಾಯಿ ಹಾಕೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ತಿರ್ಗಾ 5 ನಿಮಿಷ ಬೆಂದಾಗ ತಿರ್ಗಾ ಗಟ್ಟಿಯಾಗುತ್ತೆ, ಸೇಮ್ ಇದು ಬರುತ್ತೆ ಸರ್. ಈಗ ಬೆಂದಿದೆ ಕಾಯಿ, ನಾನಿವಾಗ ತುಪ್ಪ ಹಾಕ್ತಾಯಿದ್ದೀನಿ. ಇದೇನಕ್ಕಂದರೆ ಇದು ಒಂದು ಸ್ವಲ್ಪ ನಿಮಗೆ ಘಾಟ್ ಅನಿಸುತ್ತಲ್ಲ, ಖಾರದ ಪುಡಿ ಇದೆಲ್ಲ ಘಾಟ್ ಇರುತ್ತಲ್ಲ, ಆ ಘಾಟ್ ಹೊಡೆಯುತ್ತೆ. ನಿಮ್ಗೆ ಬೇಕಾದ್ರೆ ಹಾಕೋದು, ತುಪ್ಪ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ನೀವೇನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇವಾಗ ಬೆಂದಿದೆ ಮಟನ್ ಆಲ್ರೆಡಿ. ನಾನು ಇದಕ್ಕೆ ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಮಟನ್ ಸಾಂಬಾರು ರೆಡಿ ಇದೆ ಸರ್. ಇವಾಗ ಸರ್ವ್ ಮಾಡೋದು. ನಾನಿವಾಗ ತಮಗೋಸ್ಕರ ಮಟನ್ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ. ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತಾವು ಈ ಮಟನ್ ಸಾಂಬಾರನ್ನ ಮನೆಯಲ್ಲ ಟ್ರೈ ಮಾಡಿ ನೋಡಿ. ಇದನ್ನು ಮುದ್ದೆ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು. ತಮಗೆ ಇದೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತಾವು ಮೈಸೂರು ಬಂದಾಗ ಖಂಡಿತ ಮರೀದೇ ರುಚಿ ಮೆಸ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.